ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ನಾನು ಇವತ್ತು ಬೆಳಗ್ಗೆ ಒಂದು ಟ್ರಿಪ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಎಷ್ಟು ದೂರ ಹೋಗ್ತಾ ಇದ್ದೀನಿ, ಆಮೇಲೆ ಆ ರೈಡು ಹೇಗಿತ್ತು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಸೊ ಬೆಳಗ್ಗೆ ಬೆಳಕಾಗ್ತಿದ್ದಂಗೆ ನಮಗೆ ಒಂದು ಒಳ್ಳೆ ಸೀನರಿ ಸಿಕ್ತು. ಏನಪ್ಪ ವಿಷಯ ಅಂತ ಅಂದರೆ, ನಾನು ಬೈಕ್ನ ಓಡಿಸ್ಕೊಂಡು ಈ ವ್ಲಾಗ್ನ ಮಾಡೋಣ ಅಂತಿದ್ದೆ. ಬಟ್ ಮೈಕು ಕರೆಕ್ಟಾಗಿರೋದು ಸಿಗ್ಲಿಲ್ಲ. ಆಮೇಲೆ ಫುಲ್ಲು ಏನಂತಾರೆ ಡಿಸ್ಟಾರ್ಷನ್ ಆಗ್ತಾಯಿತ್ತು, ಅಂದರೆ ನಾಯ್ಸ್ ಆಗ್ತಿತ್ತು. ಸೊ ಸ್ವಲ್ಪ ಯೋಚನೆ ಮಾಡಿ ಸರ್. ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಮುಂದೆ ಇದೇ ರೋಡಲ್ಲಿ ಮುಂದೆ ಸಾಗ್ತಾ ಫೈನಲಿ ನಾನು ರೀಚ್ ಆಗಿದ್ದೆ ರಾಜರಾಜೇಶ್ವರಿ ನಗರ. ಇಲ್ಲಿಂದ ಮುಂದೆ ಹೋಗ್ತಾ ನಮಗೆ ಸಿಕ್ಕಿದ್ದೆ ಪಟ್ಟಂಗೆರೆ ಮೆಟ್ರೋ ಸ್ಟೇಷನ್ನು. ಸೊ ಇದೇ ಪಟ್ಟಂಗೆರೆ ಮೆಟ್ರೋ ಸ್ಟೇಷನ್ನು. ಇಲ್ಲಿ ಯಾರ್ಯಾರು RV ಕಾಲೇಜಿಗೆ ಹೋಗ್ತಾ ಇದ್ದಾರೋ ಅವರೆಲ್ಲ ಈ ಸ್ಟೇಷನಲ್ಲೇ ಇಳ್ಕೊತಾರೆ. ನೆಕ್ಸ್ಟು ಎಲ್ಲೂ ಸ್ಟಾಪ್ ಮಾಡ್ದಲೇ ಬೈಕ್ನ ನಾನು ತಲುಪಿದ್ದೆ ಕೆಂಗಲ್ ಆಂಜನೇಯ ದೇವಸ್ಥಾನ. ಸೊ ನೀವು ನೋಡ್ತಿರ್ಬೋದು ಹೆಂಗಿದೆ ಆಂಬಿಯನ್ಸು ಅಂತ ಅಂದ್ಬಿಟ್ಟು. ಚೆನ್ನಾಗಿ ದರ್ಶನ ಆಯಿತು. ಬೆಳಗ್ಗೆನೇ ಬಂದೆ. ಸೊ ಅಂತ ಏನು ರಶ್ ಇರಲಿಲ್ಲ. ಆಮೇಲೆ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ಚನ್ನಪಟ್ಟಣ ಕಡೆಗೆ ಹೊರಡ್ತಾ ಇದ್ದೀವಿ. ಸೊ ನಿಮಗೆ ಇವಾಗಲೇ ಗೊತ್ತಾಗಿದೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಸೊ ಚನ್ನಪಟ್ಟಣ ಕಡೆಗೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಸೊ ನೀವು ಇವಾಗ ನೋಡ್ತಿರ್ಬೋದು, ಈಗ ಕೆಂಗಲ್ ಆಂಜನೇಯ ಟೆಂಪಲ್ನ ಬಿಟ್ಬಿಟ್ಟು ಹೊರಗಡೆ ಬರ್ತಾ ಇದ್ದೀವಿ. ನಮ್ಮನ್ನು ಬೀಳ್ಕೊಡೋಕ್ಕೆ ಒಂದಿಬ್ಬರು ಸ್ನೇಹಿತರು ಕಾಯ್ತಾಯಿದ್ರು. ಅವ್ರು ಯಾರಪ್ಪ ಅಂತ ಅಂದರೆ, ಸೊ ಚನ್ನಪಟ್ಟಣಗೆ ಹೋಗೋಕ್ಕೆ ಯೂಟರ್ನ್ ತೊಗೊತಾ ಇದ್ದೀನಿ. ಸೊ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದೀನಿ. ಕಾರುಗಳು ಬರ್ತಾಯಿದೆಯಾ, ಬೈಕ್ಗಳು ಬರ್ತಿದೆಯಾ, ಯಾವಾಗ ಬೇಕು ಹೆಂಗೆ ಬೇಕು ಹಂಗೆ ಬರ್ತಾರೆ. ಇಲ್ಲಂತೂ ಟ್ರಾಫಿಕ್ ರೂಲ್ಸ್ ಯಾರೂ ಫಾಲೋ ಮಾಡಲ್ಲ. ಸೊ ನಾವಿಬ್ಬರು, ನಾನು ನನ್ನ ಫ್ರೆಂಡು ಚನ್ನಪಟ್ಟಣ ಹೋಗ್ತಾಯಿದ್ವಿ. ಸೊ ಇಲ್ಲಿ ನಾನು ಹೆಲ್ಮೆಟ್ ಹಾಕ್ಕೊಂಡಿದ್ದೆ, ನನ್ನ ಫ್ರೆಂಡು ಹೆಲ್ಮೆಟ್ ಹಾಕ್ಕೊಂಡಿದ್ದ. ಸೊ ಎಲ್ಲರೂ ನಮ್ಮನ್ನ ಒಂಥರ ನೋಡ್ತಾಯಿದ್ರು. ಅದು ಯಾಕೆ ಅಂತ ನನಗಿನ್ನೂ ಗೊತ್ತಾಗಿಲ್ಲ. ಒಂಥರ ನಾವು ಅನ್ಯ ಗ್ರಹದಿಂದ ಬಂದಿರೋ ಜೀವಿಗಳು ಅಂತ ಅಂದ್ಬಿಟ್ಟು ನೋಡ್ತಾಯಿದ್ರು. ಆಮೇಲೆ ಇದೇ ಚನ್ನಪಟ್ಟಣ ಹೋಗೋ ಮೇನ್ ರೋಡು. ಸೊ ಮತ್ತೆ ಇನ್ನೊಂದು ಸತಿ ತೋರಿಸ್ತೇನೆ ನೋಡಿ, ಇದೇ ಕೆಂಗಲ್ ಆಂಜನೇಯ ಸ್ವಾಮಿ ಟೆಂಪಲು. ಆಮೇಲೆ ನೆಕ್ಸ್ಟು ಇವಾಗ ಚನ್ನಪಟ್ಟಣಕ್ಕೆ ದಾರಿ. ಅಂತೂ ಇಂತೂ ನಾವು ಚನ್ನಪಟ್ಟಣ ರೀಚ್ ಆದ್ವಿ. ಸೊ ಚನ್ನಪಟ್ಟಣದಿಂದ ನಾವೊಂದು ಹಳ್ಳಿ ಕಡೆ ಹೋಗ್ತಾ ಇದ್ದೀವಿ. ಸೊ ಆ ಹಳ್ಳಿ ಕಡೆ ಹೋಗಿ ಅಲ್ಲೇನೇನು ಕಾಣಿಸುತ್ತೆ, ಅಲ್ಲೇನೇನು ಸಿಗುತ್ತೆ, ಅಲ್ಲಿ ಹೆಂಗಿತ್ತು ಎಕ್ಸ್ಪೀರಿಯನ್ಸು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಅಯ್ಯೋ ಏನು ಸ್ಪೀಡಾಗಿ ಬರ್ತಾನೆ ಗುರು, ಏನೋ ಆಕ್ಸಿಡೆಂಟ್ ಮಾಡ್ಬಿಡ್ತಾನೆ ಅಣ್ಣ. ನಿಧಾನಕ್ಕೆ ಬಂದ್ಬಿಟ್ಟು ನೀವು ಹೇಳ್ಬೋದಾಯ್ತಲ್ಲ ಅಣ್ಣ. ಆಯ್ತು ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಸರಿ ಮುಂದಕ್ಕೆ ಹೋಗೋಣ. ಇವ್ರು ನೋಡಿ, ಇವ್ರು ಕರೆಕ್ಟಾಗಿ ಹೋಗ್ತಾರೆ ಸೈಡಲ್ಲಿ. ಆಮೇಲೆ ನೆಕ್ಸ್ಟು ಹಂಗೆ ಮುಂದಕ್ಕೆ ಹೋಗ್ತಾ ಈ ಏನಂತಾರೆ ಈ ವಿಲೇಜ್ದು ಎನ್ವಿರಾನ್ಮೆಂಟ್ನ ನೋಡಿಕೊಂಡು, ಆಮೇಲೆ ನೆಕ್ಸ್ಟು ಈ ಎಮ್ಮೆ, ಹಸು, ಕರು, ಆಮೇಲೆ ಎಲ್ಲ ಒಂಥರ ಕೂಲಾಗಿ ಅನ್ನಿಸ್ತಾಯಿತ್ತು. ಈ ಬ್ಯಾಂಗ್ಳೂರು ಟ್ರಾಫಿಕ್ನ, ಹೀಟ್ನ ಹೊರ್ಗಡೆ ಬಂದು ಒಂಥರ ಯಾವುದೋ ಕೂಲ್ ಪ್ಲೇಸಿಗೆ ಬಂದಂಗೆ ಅನ್ನಿಸ್ತಿತ್ತು. ಆಮೇಲೆ ಇನ್ನು ಓಡಿಸ್ತಾಯಿದ್ದೀನಿ. ಇನ್ನು ನಾವು ಹೋಗ್ಬೇಕಾಗಿರೋ ಹಳ್ಳಿ ಸಿಗ್ನೇ ಇಲ್ಲ. ಸೊ ಅಷ್ಟು ದೂರ ಇತ್ತು ಚನ್ನಪಟ್ಟಣದಿಂದ ಆ ಹಳ್ಳಿ. ಆಮೇಲೆ ನೆಕ್ಸ್ಟು ನೋಡಿ, ಏನು ಕರ್ವ್ಸ್ ಇದೆ. ಆಮೇಲೆ ರೋಡ್ ತುಂಬ. ಆಮೇಲೆ ಇಲ್ಲೋ ಯಾರೋ ಬಂದರು ನೋಡ್ರಪ್ಪ ಇಲ್ಲಿ. ಏನು ಬರ್ತಾವ್ರ ಗುರು, ಏನ್ರ ಆರು ನೋಡಿ ಎಷ್ಟು ಅಹಂಕಾರ ಬಂದ್ಬಿಡ್ತಾ. ಅಣ್ಣ ನಮ್ಮನ್ನ ಆಟ ಆಡಿಸ್ಬೇಡಿ ಅಣ್ಣ, ಸೈಡ್ಗೆ ಹೋಗಿ ಅಣ್ಣ ಪ್ಲೀಸ್ ಅಣ್ಣ, ಅಣ್ಣ ಪ್ಲೀಸ್ ಅಣ್ಣ ಬಿಟ್ಬಿಡಿ ಅಣ್ಣ, ಸೈಡ್ಗೆ ಹೋಗ್ಬೇಕು ಊರಿಗೆ. ಆ ಥರ ಎಲ್ಲ ಹೋಗೋದು ಕೇಳಾದ್ಮೇಲೆ ನಮ್ಮ ಹಸುಗಳು ಸ್ವಲ್ಪ ಸೈಡಿಗೆ ಹೋಯ್ತು. ಆಮೇಲೆ ಮುಂದೆ ಹೋಗ್ತಾಯಿದ್ದೀನಿ. ನಿಮ್ಗಾಗಲೇ ಹೇಳ್ದಂಗೆ ಆ ಚನ್ನಪಟ್ಟಣ ಮೇನ್ ರೋಡಿಂದ ಊರು ಸಖತ್ತು ದೂರ ಅನಿಸ್ಬಿಡ್ತು. ಅಯ್ಯೋ ಹಬ್ಬ, ಇಷ್ಟೊತ್ತವರೆಗೂ ಓಡಿಸಿದ್ದಕ್ಕೆ ಸಾರ್ಥಕ ಆಯಿತು. ಕೊನೆಗೂ ನಾವು ಬರಬೇಕಾಗಿದ್ದ ಹಳ್ಳಿಗೆ ಬಂದಾಯಿತು. ಸೊ ನೋಡ್ತಾ ಇರ್ಬೋದು, ಲೆಫ್ಟ್ ಸೈಡಲ್ಲಿ ನಿಮಗೆ ನೀರು ಸಿಗುತ್ತೆ, ಕೆರೆ ಇದೆ. ರೈಟ್ ಸೈಡಲ್ಲಿ ಗದ್ದೆ ಇರುತ್ತೆ. ಅದಾದಮೇಲೆ ನೆಕ್ಸ್ಟು
ಇದಿನ್ನೇನು ಊರೊಳಗೆ ಹೋಗ್ತಾಯಿದ್ದೀವಿ, ಊರಂದರೆ ಹಳ್ಳಿ ಒಳಗೆ ಹೋಗ್ತಾಯಿದ್ದೀವಿ. ಸೊ ಹಳ್ಳಿ ಒಳಗಿಂದ ಹೋಗ್ತಾ ಇದ್ದಾಗ ಈ ಥರ ಕಾಣಿಸುತ್ತೆ ಲೆಫ್ಟ್ ಸೈಡ್ಗೆ. ನೋಡಿ ಫುಲ್ಲು ನೀರೊಳಗೆ ಕರೆಂಟ್ ಕಂಬಗಳು. ಸೊ ನಿಮಗೆಲ್ಲ ಇದು ಆಶ್ಚರ್ಯ ಅನ್ನಿಸ್ಬೋದು, ನೀರೊಳಗೆ ಹೆಂಗೆ ಕರೆಂಟ್ ಕಂಬಗಳಿದ್ದಾವೆ ಅಂತ ಅಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಕೆರೆ ಅಲ್ವಾ, ಸೊ ಅದಕ್ಕೆ. ಆಮೇಲೆ ಫೈನಲಿ ಒಳಗೆ ಹೋದ್ವಿ. ಆಮೇಲೆ ನಮ್ಮ ಫ್ರೆಂಡ್ನ ಮೀಟ್ ಮಾಡಿಬಿಟ್ಟು ಅವರು ಒಂದು ಕಡೆ ಕರ್ಕೊಂಡೋದ್ರು. ಈ ನೀರ ಅಂತಾರಲ್ಲ, ಫ್ರೆಶ್ ನೀರ ಕುಡಿಸಿದ್ರು. ಆಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಹೊರಟಿದ್ದೆ ಒಂದು ಜಾತ್ರೆಗೆ. ಕ್ಯಾಂಪಸ್ ನಮ್ಮನ್ನ ಕೆಂಪಗೆ ಮಾಡ್ಬಿಟ್ಟೈತೆ. ಆಮೇಲೆ ಸರಿಯಾಗಿ ಧೂಳು ಎಬ್ಸ್ಕೊಂಡು ಹೋಯ್ತವ್ರು. ಈ ಜಾತ್ರೆಯಲ್ಲಿ ಏನಪ್ಪ ಅಂತ ಅಂದರೆ ದೇವರಿಗೆ ಒಂದು ಹಣ್ಣಿನ ಅಲಂಕಾರ ಮಾಡ್ತಾರೆ. ಸೊ ನಾನು ತೋರಿಸ್ತೀನಿ ಯಾವ ಥರ ಅಲಂಕಾರ ಮಾಡಿದರು ಹಣ್ಣಿಂದು ಅಂತ ಅಂದ್ಬಿಟ್ಟು. ಆಮೇಲೆ ಎಲ್ಲರಿಗೂ ಊಟ ಇರುತ್ತೆ. ಈ ಥರ ಇದೆ ಹಣ್ಣಿನ ಅಲಂಕಾರ ನಮ್ಮ ಆಂಜನೇಯ ಸ್ವಾಮಿಗೆ. ಇದೆಲ್ಲ ಆದಮೇಲೆ ಮತ್ತೆ ಬೆಂಗಳೂರು ಕಡೆಗೆ ವಾಪಸ್ಸಾದ್ವಿ. ಸೊ ಈ ವ್ಲಾಗು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ವ್ಲಾಗ್ಸು ಮತ್ತು ಈ ಇನ್ಫಾರ್ಮೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಹಾಗೂ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್.